ಭಾರತದ ಹುಡುಗ ಪೋಲೆಂಡ್ ದೇಶದ ಹುಡುಗಿ ಇವರಿಬ್ಬರ ಸಮ್ಮಿಲನವಾಗಿದ್ದು ಬಳ್ಳಾರಿಯ ಹಂಪಿಯಲ್ಲಿ. ಹೌದು, ಭಾರತದ ಹುಡುಗ ಶಿವಕುಮಾರ್ ಪೋಲೆಂಡ್ನ ಹುಡುಗಿ ಮಾರ್ಗೋಳನ್ನ ಮದುವೆ ಆಗಿದ್ದಾನೆ. ಇವರಿಬ್ಬರ ಪ್ರೇಮ ಅಂಕುರಿಸಿದ್ದು ಇಂಟರ್ನೆಟ್ನಿಂದ. ಮೂಲತಃ ಬೆಂಗಳೂರಿನವರಾದ ಶಿವಕುಮಾರ್ ಹಂಪಿಯಲ್ಲಿ ಗೈಡ್ ಆಗಿ ಕೆಲಸ ಮಾಡುತ್ತಿದ್ದ. ಹಂಪಿ, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಪ್ರದೇಶಗಳಿಗೆ ದೇಶ ವಿದೇಶದ ಪ್ರವಾಸಿಗರನ್ನ ಕರೆದುಕೊಂಡು ಹೋಗಿ ತೋರಿಸೋದೇ ಇವರ ಕಾಯಕ. 2010ರಲ್ಲಿ ಪೋಲೆಂಡ್ನಿಂದ ಹಂಪಿ ಪ್ರವಾಸಕ್ಕೆ ಬಂದಿದ್ದ ಮಾರ್ಗೋ ಹಾಗೂ ಶಿವಕುಮಾರ್ ಮಧ್ಯೆ ಸ್ನೇಹ ಬೆಳೆದಿತ್ತು. 1-2 ವರ್ಷಗಳವರೆಗೂ ಇವರಿಬ್ಬರ ಸ್ನೇಹ ಇಂಟರ್ನೆಟ್ನಲ್ಲಿ ಮೇಲ್ ಮಾಡೋ ಮೂಲಕ ಮುಂದುವರೆದು ಬಳಿಕ ಪ್ರೇಮವಾಗಿ ಪರಿವರ್ತನೆಯಾಯಿತು. ಈಗ ಈ ಜೋಡಿ ಸಂಪ್ರದಾಯಬದ್ಧವಾಗಿ ಮದುವೆಯಾಗಿದ್ದಾರೆ. ನಮ್ಮ ಮದುವೆ ಹೇಗಿತ್ತು ಅಂದರೆ ಇಂಡೋ ಪೋಲಿಷ್ ಕಲ್ಚರಲ್ ಮ್ಯಾರೇಜ್ ಥರ ಇತ್ತು. ಅವ್ರದ್ದು ಅರ್ಧ ಸಂಪ್ರದಾಯ, ನಮ್ದು ಅರ್ಧ ಸಂಪ್ರದಾಯ. ಅವ್ರ ಸಂಪ್ರದಾಯ ಅಂದರೆ ಉಂಗುರಗಳು ಹಾಕೊಂಡಿದ್ದೀವಿ, ನಮ್ಮ ಸಂಪ್ರದಾಯ ತಾಳಿ ಕಟ್ಟಿದ್ದೀನಿ ಹಾಗೂ ಕಾಲುಂಗುರ ಹಾಕಿದ್ದೀನಿ, ಕುಂಕುಮ ಇಟ್ಟಿದ್ದಾರೆ, ಬಳೆ ಹಾಕಿದ್ದೀವಿ. ಇದು ನಮ್ಮ ಸಂಪ್ರದಾಯ. ಹಾಗೂ ಅಗ್ನಿನ 7 ಸುತ್ತಿದ್ದೀವಿ. ಸಪ್ತಪದಿ ಅಂತಾರಲ್ಲ, ಆ ಥರ ಅಗ್ನಿನ 7 ಸುತ್ತೆಲ್ಲ ಸುತ್ತಿದ್ದೀವಿ. ಇದು ನಮ್ಮ ಹಾಗೂ ಆ ದೇಶದಲ್ಲಿ ಮದುವೆ ಆದರೂ ಕೂಡ ನಮ್ಮ ಸಂಪ್ರದಾಯನ ಇಟ್ಕೊಂಡೇ ನಾವು ಮದುವೆ ಆಗಿದ್ದೀವಿ. ಐ ಆಮ್ ಫ್ರಮ್ ಪೋಲೆಂಡ್. I came to India 2010 first time, but always I wanted see this country. This was like my dreams. I visited many countries.